ತನಗೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣುವುದಿಲ್ಲವೆಂದು ನಾಟಕವಾಡಿಕೊಂಡು ಹಗಲಿನಲ್ಲೇ ಮನೆ ಕಳವು ಮಾಡುತ್ತಿದ್ದ ಖತರ್ನಾಕ್ ಅಂತಾರಾಜ್ಯ ಖದೀಮನನ್ನ ಬಂಧಿಸುವಲ್ಲಿ ಜೆಪಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿ ಮೊಹಮ್ಮದ್ ಖಾನ್ ರಾತ್ರಿ ಹೊತ್ತು ತನಗೆ ಸರಿಯಾಗಿ ಕಾಣಿಸುವುದಿಲ್ಲ ಎಂಬ ಕಾರಣಕ್ಕೆ ಹಗಲು ಹೊತ್ತನ್ನೇ ಕಳ್ಳತನಕ್ಕೆ ಆರಿಸಿಕೊಳ್ಳುತ್ತಿದ್ದ. ಬೈಕ್ನಲ್ಲಿ ಏರಿಯಾಗಳನ್ನು ಸುತ್ತಿ ಯಾವ ಮನೆಗಳಿಗೆ ಬೀಗ ಹಾಕಲಾಗಿದೆ ಎಂಬುದನ್ನು ಪತ್ತೆ ಹಚ್ಚುತ್ತಿದ್ದ. ಮನೆಯವರ ಕೆಲಸಕ್ಕೆ ಹೋದ ಸಮಯವನ್ನ ಹೊಂಚು ಹಾಕಿ ಕ್ಷಣಾರ್ಧದಲ್ಲಿ ಬೀಗ ಮುರಿದು ಒಳನುಗ್ಗಿ ಮನೆಯಲ್ಲಿದ್ದ ಚಿನ್ನಾಭರಣಗಳು ಮತ್ತು ನಗದನ್ನ ಕಳವು ಮಾಡಿ ಪರಾರಿಯಾಗುತ್ತಿದ್ದ. ಜೆಪಿ ನಗರದ ನಿವಾಸಿಯಾಗಿರುವ ಕಿರುತೆರೆ ನಟ ಪ್ರವೀಣ್ ಶೂಟಿಂಗ್ಗೆ ಮತ್ತು ಅವರ ಪತ್ನಿ ಕೆಲಸಕ್ಕೆ ಹೋಗಿದ್ದ ಸಮಯದಲ್ಲಿ ಮೊಹಮ್ಮದ್ ಖಾನ್ ಮನೆಯ ಬೀಗ ಮುರಿದು ಮನೆಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದ. ಈ ಸಂಬಂಧ ಕಿರುತೆರೆ ನಟ ಪ್ರವೀಣ್ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ಮನೆಗಳವು ಪ್ರಕರಣವನ್ನ ದಾಖಲಿಸಿಕೊಂಡ ಜೆಪಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಆರೋಪಿಯ ಬಂಧನಕ್ಕೆ ವಿಶೇಷ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ತನಿಖೆಗಿಳಿದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಯನ್ನ ಬೆಂಗಳೂರಿನ ನಾಗವಾರ ಸರ್ಕಲ್ ಬಳಿ ಇದ್ದ ಟೀ ಅಂಗಡಿಯೊಂದರ ಬಳಿ ಪತ್ತೆ ಹಚ್ಚಿ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಂಧಿತ ಮೊಹಮ್ಮದ್ ಖಾನ್ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿಯೂ ಮನೆ ಕಳವು ಮಾಡಿಕೊಂಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಬಂಧಿತನಿಂದ ಒಟ್ಟು 7 ಕಳವು ಪ್ರಕರಣಗಳನ್ನು ಭೇದಿಸಿರುವ ಜೆಪಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸುಮಾರು 65.28 ಲಕ್ಷ ರೂಪಾಯಿ ಮೌಲ್ಯದ 470 ಗ್ರಾಂ ಚಿನ್ನಾಭರಣ, 1 ಕೆಜಿ 550 ಗ್ರಾಂ ಬೆಳ್ಳಿ ವಸ್ತುಗಳು ಮತ್ತು 4.60 ಲಕ್ಷ ರೂಪಾಯಿ ನಗದನ್ನ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಜೆಪಿ ನಗರ್ ಸ್ಟೇಷನ್ ಅಲ್ಲಿ ಒಟ್ಟು 65.28 ಲ್ಯಾಕ್ಸ್ ರಿಕವರಿ ಇದೆ. ಇದರಲ್ಲಿ ಗೋಲ್ಡ್, ಸಿಲ್ವರ್ ಮತ್ತು 2 ವೀಲರ್ ಮತ್ತು ಒಂದು ಕ್ಯಾಶ್ ಅಮೌಂಟ್ ಎಲ್ಲ ಸೇರಿ ಒಟ್ಟು 7 ಪ್ರಕರಣ ಅವರು ಡಿಟೆಕ್ಟ್ ಮಾಡಿದ್ದಾರೆ. 7 ಪ್ರಕರಣದಲ್ಲಿ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜೆಪಿ ನಗರ, ಪಾಲ್ಕಿ ಪೊಲೀಸ್ ಸ್ಟೇಷನ್ ಬೀದರ್ ಡಿಸ್ಟ್ರಿಕ್ಟ್, ಸಂತನಮರಳಿ ಪೊಲೀಸ್ ಸ್ಟೇಷನ್, ಮಲವಲ್ಲಿ ಪೊಲೀಸ್ ಸ್ಟೇಷನ್, ಹುಣಸೂರು ಮತ್ತು ಇಲ್ಲೆಲ್ಲ ಸೇರಿ 7 ಕೇಸಸ್ ಇದೆ. ಇನ್ನೂ 4 ಬೇರೆ ಬೇರೆ ಯೂನಿಟ್ಸ್ ಅವ್ರಿಗೆ ಕೂಡ ಇವ್ರ ಬಗ್ಗೆ ಕಸ್ಟಡಿ ತಗೊಳ್ತಾ ಇದ್ದಾರೆ ಅವರು. ಈ ಪರ್ಟಿಕ್ಯುಲರ್ ಆರೋಪಿ ಇದು ಬಹಳ ಒಂದು ಸೀರಿಯಸ್ ಇಶ್ಯೂ. ಅಂದರೆ ಒಟ್ಟು 32 ಪ್ರಕರಣದಲ್ಲಿ ಭಾಗಿಯಾಗಿದೆ. ಹಳೆ ಇದರಲ್ಲಿ ಕರ್ನಾಟಕ ಸ್ಟೇಟ್ದಲ್ಲಿ 13 ಕೇಸು, ಆಂಧ್ರ ಮತ್ತು ತಮಿಳುನಾಡು ಸೇರಿ 19 ಕೇಸಸ್ ಅಲ್ಲಿ ಇವರು ಶಾಮೀಲಾಗಿದ್ದಾರೆ. ಇವರು ಡೇ ಆಫೆಂಡರ್ ಅಂದರೆ ಡೇಯಲ್ಲಿ ಇದು ಮಾಡ್ತಿದ್ರು. ಇವ್ರಿಗೆ ಕಸ್ಟಡಿ ತಗೊಂಡು ಬೇರೆ ಬೇರೆ ಯೂನಿಟ್ಸ್ ಅವ್ರು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೆಪಿ ನಗರ್ ವ್ಯಾಪ್ತಿಯಲ್ಲಿ ಇದು ರಿಜಿಸ್ಟರ್ ಆಗಿದೆ. ಮತ್ತೆ ವಿಶೇಷವಾಗಿ ಇವ್ರು ಏನು ಮಾಡ್ತಿದ್ರು, ಅವ್ರ ಸ್ವಂತ ಅವರೇ ಗೋಲ್ಡ್ ತಗೊಂಡು ಅವರೇ ಮೆಲ್ಟ್ ಮಾಡಿ ಮನೆಯಲ್ಲಿ ಮೆಲ್ಟ್ ಮಾಡಿಬಿಟ್ಟು ಅವರು ಬೇರೆಯವ್ರ ಕಡೆಯಿಂದ ಮಾರಾಟ ಮಾಡ್ತಿದ್ರು. ಸದ್ಯಕ್ಕೆ ಎಷ್ಟು ಕೇಸಸ್ ರಿಜಿಸ್ಟರ್ ಆಗಿದೆ. ಇನ್ನೂ 4 ಯೂನಿಟ್ ಅವರು ನಮ್ಮ ಬಾಡಿ ವಾರೆಂಟ್ ತಗೊಂಡು ಕಸ್ಟಡಿ ತಗೊಂಡು ಹೋಗ್ತಾರೆ ಅವರು. ನಂತರ ನೋಡೋಣ ಎಷ್ಟು ಕೇಸಸ್ ಆಗಿದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಬಿ ಜಗ್ಲಾಸರ್ ಐಪಿಎಸ್ ಅವರ ನಿರ್ದೇಶನದಂತೆ ಜಯನಗರ ಉಪವಿಭಾಗದ ಎಸಿಪಿ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಜೆಪಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.